ಕುಂದಾನಗರಿ ಬೆಳಗಾವಿಯಲ್ಲಿ ಅಕ್ಷರಶಃ ಅಬ್ಬರಿಸಿದ ವರುಣ ದಿಢೀರನೆ ಕುಸಿದು ಬಿದ್ದ ಕಟ್ಟಡ 15 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಅಕ್ಷರಶಃ ವರುಣ ಅಬ್ಬರಿಸಿದ್ದಾನೆ. ದಿಢೀರನೆ ಕುಸಿದು ಬಿದ್ದಂತ ಕಟ್ಟಡ 15 ಜನ ಪ್ರಾಣಾಪಾಯದಿಂದ ಪಾರು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಘಟನೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ಬೆನ್ನಲ್ಲೇ ಕುಸಿದ ಕಟ್ಟಡ ಕುಸಿಯುವಾಗ ಹುಟ್ಟುಹಬ್ಬ ಮಾಡಿಕೊಳ್ತಿದ್ದ ಯುವಕರು. ಶಬ್ದ ಬರುತ್ತಿದ್ದಂತೆ ಹೊರ ಓಡಿ ಬಂದ 15 ಯುವಕರು ಹೊರ ಬರ್ತಾ ಇದ್ದಂತೆ ಧರೆಗುರುಳಿದ ಕಟ್ಟಡ. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. 15 ಜನ ಇದ್ರು ಒಳಗಡೆ ಅಂತ ಹೇಳಲಾಗ್ತಾ ಇತ್ತು. ದಿಢೀರನೆ ಕಟ್ಟಡ ಕುಸಿದು ಬಿದ್ದಿದೆ. 15 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಂದಾನಗರಿ ಬೆಳಗಾವಿಯ ಅಥಣಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕುಸಿದಂತಹ ಕಟ್ಟಡ 15 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಬ್ದ ಬರ್ತಾ ಇದ್ದಂತೆ ಹೊರ ಓಡಿ ಬಂದಿದ್ದ 15 ಯುವಕರು ಹೊರ ಬರ್ತಾ ಇದ್ದಂತೆ ಧರೆಗುರುಳಿದ ಕಟ್ಟಡ. ಮಳೆ ಆಗ್ತಾ ಇದೆ ಅಂತ ಅಂದಾಗ ಹಲವಾರು ಅಪಾಯಗಳು ಸಂಭವಿಸ್ತಾ ಇರುತ್ತೆ. ಮರ ಬೀಳುವಂಥದ್ದಾಗಿರ್ಬೋದು, ಅಥವಾ ಕಟ್ಟಡಗಳು ಕುಸಿಯುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಸಮಸ್ಯೆಗಳಾಗುವಂಥದ್ದು, ವಾಹನದ ವಿಚಾರಕ್ಕೆ ಕೂಡ ಸ್ಕಿಡ್ ಆಗುವಂಥದ್ದಾಗಿರು, ಈ ರೀತಿಯಾಗಿ ಅವಾಂತರಗಳು ಹೆಚ್ಚಾಗ್ತಾ ಇರುತ್ತೆ. ನಿಜಕ್ಕೂ ತುಂಬ ಕೇರ್ಫುಲ್ ಆಗಿರಬೇಕು. ಇದು ಕುಂದಾನಗರಿ ಬೆಳಗಾವಿಯ ಅಥಣಿಯಲ್ಲಿ ನಡೆದಿರುವಂತಹ ಘಟನೆ. ಎಸ್, ನೋಡ್ತಾ ಇದ್ದಂತೆ ಕಟ್ಟಡ ಧರೆಗೆ ಉರುಳಿದೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಕಟ್ಟಡ ಧರೆಗೆ ಉರುಳುತ್ತೆ ಅಂತ. ಬಟ್ ಅದಕ್ಕೆ ಎಚ್ಚೆತ್ತುಕೊಂಡು ಯುವಕರು ಪಾರಾಗಿದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಕಟ್ಟಡ ಅಂದ್ರೆ ಎಚ್ಚೆತ್ತುಕೊಂಡು ಅಲ್ಲಿಂದ ಪಾರಾಗುವಂತ ಕೆಲಸ ಆಗಿದೆ. ಎಸ್, ಅಂದ್ರೆ ಆ ಕಟ್ಟಡವನ್ನ ಗಮನಿಸ್ತಾ ಇದ್ದೀವಿ ನಾವು. ಅಷ್ಟು ದೊಡ್ಡ ಮಟ್ಟದ ಕಟ್ಟಡ. ಅಲ್ಲಿಂದ ಎಚ್ಚೆತ್ಕೊಂಡು ಹೊರಗಡೆ ಬಂದಿದ್ದಾರೆ ಅಲ್ಲಿರುವಂತಹ ಜನ. ಅಂದ್ರೆ 15 ಜನ ಯುವಕರಿದ್ರು. ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇತ್ತು. ಅದನ್ನ ಗಮನಿಸಿ ಅಲ್ಲಿಂದ ಹೊರಗಡೆ ಬರುವಂತ ಕೆಲಸ ಆಗಿದೆ. ಬಟ್ ತುಂಬಾ ಓಲ್ಡ್ ಬಿಲ್ಡಿಂಗ್ ಅಥವಾ ಹಳೆಯ ಬಿಲ್ಡಿಂಗ್ಗಳಂತ ಏನಿರುತ್ತಲ್ಲ, ಇಂಥ ಮಳೆಗಾಲದ ಸಂದರ್ಭದಲ್ಲಿ ಅವುಗಳ ಹತ್ರ ಹೆಚ್ಚಾಗಿ ಅಂಥ ಬಿಲ್ಡಿಂಗ್ಗಳಲ್ಲಿ ಓಡಾಡುವಂಥದ್ದು, ಅಲ್ಲಿ ಚಲಿಸುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಗಮನಕ್ಕಿರುತ್ತೆ. ಈಗ ಯಾರು ಬಿಲ್ಡಿಂಗ್ ಓನರ್ಗಳಿರ್ತಾರೆ ಅಥವಾ ಯಾರಿರ್ತಾರೆ ಅವ್ರ ಗಮನಕ್ಕಿರುತ್ತೆ ಈ ಬಿಲ್ಡಿಂಗ್ ಇಂಥ ಸಂದರ್ಭದಲ್ಲಿ ಹಿಂಗೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಅದನ್ನು ಗಮನಿಸ್ಕೊಳ್ಬೇಕು.